ಹಾ. ಸೊ ಹೊನ್ಗಮ್ಮ ನಿನ್ಗೇನ್ ಅನ್ಸ್ತು ಮೆಂಟ್ರಿಂಗ್ ಬಗ್ಗೆ? ತುಂಬಾ ಚೆನ್ನಾಗ್ ಅನಿಸ್ತು ಮೇಡಮ್. ಏನು ಹೇಳ್ಬೇಕಂತ ಹೇಳಿದ್ರೆ ತುಂಬಾ ಚೆನ್ನಾಗ್ ಅನಿಸ್ತು. ಹೌದಾ? ಸೊ ನಿಮ್ಗೆ ಮೆಂಟ್ರಿಂಗ್ ಹೇಗೆ ಆ ನಿಮ್ಗೆ ಉಪಯೋಗ ಆಗಿದ್ಯಾ? ಮತ್ತೆ ನಿಮ್ಗೆ ಹೇಗೆ ಸಹಾಯ ನೀಡ್ತಾ ಇದೆ ಈ ಮೆಂಟ್ರಿಂಗ್? ಅದ್ರ ಬಗ್ಗೆ ಏನನ್ನ ಹೇಳ್ತೀರಾ? ಮ್ಯಾಮ್ ಮೆಂಟ್ರಿಂಗ್ ಅದ ಸ್ಪಷ್ಟವಾಗಿ ಹೇಳಿ ಮೇಡಮ್, ನಾ ಹೇಳ್ತೇನೆ. ಏನ್ ಕ್ಲಾಸಾ ಹೇಳಿ? ಇಲ್ಲ ಅದ್ ಏನ್ ಮಾರ್ಗದರ್ಶನ. ಹೇಳ್ತಾ ಇದ್ದೀರಲ್ಲ? ಹಾ, ಮಂಗಮ್ಮ ಮಾರ್ಗದರ್ಶನ. ಅವ್ರ ಹಾ ಅವ್ರು ಮೇಡಮ್. ಹೇಳ್ತಿದ್ದಾರೆ ಮಾರ್ಗದರ್ಶನ. ನಮ್ಗೆ ಮಾರ್ಗದರ್ಶನ ಸಿಗೋದ್ರಿಂದ ಅನುಕೂಲ ಹೆಂಗಾಗ್ತಿದೆ ನಮ್ಗೆ ಯಶಸ್ ಗಳಿಸ್ಕೊಳಕ್ಕೆ. ಈಗ ನೀವು ಮಾತು ಕಲಿಯಕ್ಕೆ ಬಂದಿದ್ದೀರಾ, ಇದರಿಂದ ಮಾರ್ಗದರ್ಶನ ಸಿಗ್ತಾ ಇದೆ. ಇದರಿಂದ ನಿಮ್ಗೆ ಹಾ ಅನುಕೂಲ ಮೇಡಮ್. ಹೆಂಗಾಗ್ತಿದೆ, ಯೂಸ್ ಹೆಂಗಾಗ್ತಿದೆ ಅಂತ. ಹಾ ಮಮತಾ ಮೇಡಮ್. ಹಾ. ಮಮತಾ ಮೇಡಮ್, ಇದ್ರಲಿಂದ ನಂಗೆ ತುಂಬಾ ಅನುಕೂಲ ಆಗೈತೆ. ಓಕೆ. ಯಾಕಂತಂದ್ರ ನಾನು ಹೆಚ್ಚು ಯಾರ ಹತ್ರನು ಹೆಚ್ಚಿಗೆ ಮಾತಾಡ್ತಿರ್ಲಿಲ್ಲ. ಯಾವಾಗ್ನು ಹಾ. ಸಾಮಾನ್ಯ ಜನರ ಜೋಡಿ ನಿಂತು ನಮ್ ಭಾಷೆ ಒಳಗ ನಾ ಮಾತಾಡ್ತಿದ್ದೆ. ಯಾವಾಗ ಜಯಪ್ರಕಾಶ್ ನಾಗ್ನಳ್ಳಿ ಸರ್ ಕ್ಲಾಸ್ ಅಟೆಂಡ್ ಆಗಿದೆ ನೋಡು, ಕ್ಲಾಸ್ ತಗೊಂಡಾಗಿಂತ್ರ ನಾನು ಉತ್ತಮವಾಗಿ ಮಾತನಾಡಬಲ್ಲೆ ಅನ್ನೋದು ಕೂಡ ನನಗೆ ಭರವಸೆ ಮೂಡೈತಿ. ಇವಾಗ ನಾನು ಒಳ್ಳೆ ಭಾಷಣನು ಮಾಡಬಹುದು ಸ್ಟೇಜ್ ಮ್ಯಾಗ ನಿಂತೇಳಿ ಅನ್ನೋದು ವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ಅದು ಒಂದು ಸಂದರ್ಭ ಜಲ್ದಿ ಬರ್ಲಿ ಅಂತೇಳಿ ನಾ ಕಾಯ್ತಾ ಇದ್ದೇನೆ. ಹೌದಾ? ಬಂದೇ ಬರುತ್ತೆ ನೋಡಿ. ಮತ್ತೆ ಅನಂತ್ ಕೃಷ್ಣ ಮೋಹನ್ ಅವರೇ, ಹಾ ಮೇಡಮ್. ಹಾ, ಇವತ್ತಿನ ವಿಷಯ ಬಗ್ಗೆ, ಇವತ್ತು ನಾವು 3 ವಿಷಯ ಬಗ್ಗೆ ಚರ್ಚೆ ಮಾಡಿದ್ವಿ. ಹೌದು. ಸೊ ಇವತ್ತಿನ ವಿಷಯ ಬಗ್ಗೆ ನೀವು ನಿಮ್ಗೆ ಏನ್ ಅನ್ಸ್ತು? ಒಂದ್ ಬ್ರೀಫ್ ಆಗಿ ಹೇಳ್ಬಿಡಿ ಮೇಡಮ್, ಅದೇ ಇವತ್ತು ವಿಷಯ ಬಗ್ಗೆ. 3 ವಿಷಯಗಳಲ್ಲಿ ನಾವು ಮಾತಾಡೋದು ನಾಲಿಗೆ ತುದಿಯಲ್ಲಿ ಲಕ್ಷ್ಮಿ ವಾಸವಾಗಿರ್ತಾಳೆ ಅಂತ ಅನ್ನೋದನ್ನ ಅದು ಎಷ್ಟು ಅರ್ಥ ಕೊಡ್ತದೆ ಅಂದ್ರೆ, ನಾವು ಯಾವುದೇ ಒಂದು ಮಾತು ಮಾತಾಡ್ಬೇಕಾದ್ರೂ ಕೂಡ ಇನ್ನೊಬ್ಬರಿಗೆ ಒಂದು ಏನಂತೀವಿ, ಆ ಇನ್ನೊಬ್ಬರಿಗೆ ಒಂದು ನಾವು ನಮ್ಮಲ್ಲಿರೋ ಒಂದು ಸಂದೇಶ ಕಳಿಸಿದಂಗ. ಅದನ್ನ ನಾವು ಮಾತಾಡ್ಬೇಕಾದ್ರೆ ನಾವು ಪ್ರತಿಯೊಂದು ಮಾತನ್ನು ಒಂದು ಆಲೋಚನೆ ಮಾಡಿ ಮಾತಾಡುವಂತ ಒಂದು ಸಂದರ್ಭನ ನಾವು ಬೆಳೆಸ್ಕೋಬೇಕು ಅನ್ನೋದನ್ನ ಇದರಿಂದ ಅರ್ಥ ಆಗುತ್ತೆ. ಯಾಕಂದ್ರೆ ನಾವು ಏನ್ ಮಾತಾಡ್ತೀವಿ, ಸುಮ್ನೆ ಮಾತಾಡ್ತೀವಿ ಅನ್ನೋದಲ್ಲ, ಆ ಮಾತು ಎಷ್ಟು ಪ್ರಭಾವ ಬೀರ್ತೈತಿ ಇನ್ನೊಬ್ಬರ ಮೇಲೆ ಅನ್ನೋದನ್ನ ಈ ಪದದ ಅರ್ಥ ಕೊಡ್ತೈತಿ ಮೇಡಮ್. ನಾವು ಏನೇ ಒಂದು ಮಾತಾಡಿದ್ರು ಕೂಡ, ನಾವು ಒಂದು ತಮಾಷೆಗೆ ಕೂಡ ಒಂದು ಮಾತಂದ್ರು ಕೂಡ ಅದು ಅವ್ರ ಮೇಲೆ ಎಷ್ಟು ಪರಿಣಾಮ ಬೀರ್ತೈತಿ. ನಾವು ಒಂದು ತಮಾಷೆಗೆ ಕೂಡ ಮಾತಾಡ್ಬೇಕಾದ್ರೂ ಕೂಡ ಆಲೋಚನೆ ಮಾಡಿ ಮಾತಾಡ್ಬೇಕು. ಯಾಕಂದ್ರೆ ಆ ಪದ ಬಳಕೆಯಿಂದ ನಮ್ಮ ನಮ್ಮ ವ್ಯಕ್ತಿತ್ವ ಆಗಿರ್ಬೋದು, ಅವರಲ್ಲಿರುವ ಭಾವನೆಗಳನ್ನು ಕೂಡ ನಾವು ಅಳಿಸುವಂತ ಆಗ್ತೀವಿ. ಸೊ ಹಂಗಾಗಿ ನಾವು ಯಾವುದನ್ನು ಮಾತಾಡ್ಬೇಕಾದ್ರೂ ಕೂಡ ಆಲೋಚನೆ ಮಾಡಿ ಅದನ್ನ ಲಕ್ಷ್ಮಿ ವಾಸವಾಗಿರ್ತಾರೆ. ಅಂದ್ರೆ ಲಕ್ಷ್ಮಿ ಅಂದ್ರೆ ಒಂದು ಹಣ ಒಂದೇ ಅಲ್ಲ, ಸಂಪತ್ತಾಗ್ಬೋದು, ಐಶ್ವರ್ಯ ಆಗ್ಬೋದು, ನಮ್ಮ ಬೆಳವಣಿಗೆ ಆಗ್ಬೋದು, ಎಲ್ಲದಕ್ಕೂ ಅಳವಡಿಸುವಂತ ಒಂದು ಪದ ಅದು. ಸೊ ಮಾತಾಡ್ಬೇಕಾದ್ರೆ ನಾವು ಏನ್ ಮಾತಾಡ್ತೀವಿ ಅನ್ನೋದನ್ನ ಸ್ವಚ್ಛವಾಗಿ ಆ ಮುಂದೆ ಇರುವ ಮನುಷ್ಯನಿಗೆ ಅರ್ಥ ಆಗಂಗ ಅವ್ರ ಭಾವನೆಗಳನ್ನ ಅರ್ಥ ಮಾಡ್ಕೊಂಡು ಮಾತಾಡ್ಬೇಕು ಅಂತ ಒಂದು ಅರ್ಥ ಆಯ್ತು. ಎರಡನೇದು, ವಿಡಿಯೋ ಮಾಡಿ ಮಿಂಚಲು ಆರಂಭಿಸಿ ಅಂದ್ರೆ, ನಾವು ನಮ್ಮಲ್ಲಿ ಎಷ್ಟೋ ಸ್ಕಿಲ್ಸ್ ಇರ್ಬೋದು, ಅದನ್ನ ನಮ್ಮೊಳಗೆ ಅವನ್ನ ಇಟ್ಕೊಂಡ್ಬಿಟ್ಟು ನಮ್ಮ ಇದನ್ನ ಮುಗಿಸೋದಲ್ಲ, ಅದನ್ನ ನಾವು ಇನ್ನೂ 4 ಮಂದಿಗೆ ಪರಿಚಯಿಸುವಂತ ಒಂದು ಯಂತ್ರನೂ ಒಂದು ಇದನ್ನು ನಾವು ಕಲಿಬಹುದು ಅಂತ ಆ ಒಂದು ಆಡಿಯೋದಿಂದ ವಿಡಿಯೋ ಮಾಡ್ಕೊಂಡು ಮಾಡ್ಬೋದು ಅನ್ನೋದು ಒಂದು ಅರ್ಥ ಆಯ್ತು ಮೇಡಮ್. ಮೂರನೇದು, ಉತ್ತಮ ಸಂವಾದದಿಂದ ಉತ್ತಮ ನಾಯಕರಾಗಿ ಅಂದ್ರೆ ಒಳ್ಳೆ ಕಮ್ಯುನಿಕೇಶನ್. ಸೊ ನಾವು ಏನ್ ಮಾತಾಡ್ತೀವಲ್ಲ, ಮಾತಾಡ್ಬೇಕಾದ್ರೆ ನಾವು ಅವರಲ್ಲಿ ನಾವು ಮಾತಾಡ್ಬೇಕಾದ್ರೆ ಆ ಭಾವನೆ, ಇವಾಗ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡೋದಾಗಿರ್ಬೋದು, ಇಲ್ಲಾಂದ್ರೆ ನಾವು ಮಾತಾಡ್ಬೇಕಾದ್ರೆ ಹಿಂಗ ಸ್ವಟಪಟ ನಿಂತ್ಕೊಂಡು ಮಾತಾಡೋದಾಗ್ಬೋದು, ಬಾಡಿ ಲ್ಯಾಂಗ್ವೇಜ್ ಆಗ್ಬೋದು. ನಾವು ಏನ್ ಪದ ಬಳಕೆ ಮಾಡ್ಬೇಕಾದ್ರೆ ನಾವು ಆ ಸಬ್ಜೆಕ್ಟ್ ನಾವು ಮಾತಾಡ್ತಿದೀವ, ಅದನ್ನ ಬಿಟ್ಟು ಬೇರೆ ಮಾತಾಡ್ತಿದೀವ, ಅದನ್ನೆಲ್ಲವನ್ನು ಒಂದು ಕುಡಿಕಡಿಸಿ ಮಾತಾಡುವಂತ ಒಂದು ಕಲೆಯನ್ನ ಉತ್ತಮ ಕಮ್ಯುನಿಕೇಶನ್ ಮಾಡಿದ್ರೆ ಉತ್ತಮ ನಾಯಕನಾಗ್ಬೋದು ಅನ್ನೋದನ್ನ
ಈ ಪದದಿಂದ ನಮ್ಮಲ್ಲಿ ನಮಗೆ ಅಪ್ಡೇಟ್ ಆಯ್ತು ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಅನಂತ್ ಕೃಷ್ಣ ಮೋಹನ್ ಅವರೇ. ಮಾಲತಿ ಮೇಡಮ್, ನಾವ್ ನಿಮಗ್ ಬರ್ತಾ ಇದ್ದೀವಿ ಈಗ. ನಿಮಗೆ ಈಗ ಜಯಪ್ರಕಾಶ್ ಸರ್ ಹೌದು ನಮ್ಗೆ ಭಾಷಣದಲ್ಲಿ ಇಲ್ಲಾಂದ್ರೆ ಕನ್ನಡ ಕಲಿಯೋದಲ್ಲಿ ಮಾತಾಡೋದಲ್ಲಿ ಅವರು ಒಂದು ಮಾರ್ಗದರ್ಶನ ಆಗಿದ್ದಾರೆ ನಮ್ಗೆ. ಅವ್ರು ಬಿಟ್ಟು ನಿಮ್ ಜೀವನದಲ್ಲಿ ಯಾರನ್ನ ಆತರ ವ್ಯಕ್ತಿ ಇದ್ದಾರಾ, ಯಾರು ನಿಮ್ಗೆ ಒಂದು ಏನಂತೀರಾ ಒಂದು ಮೆಂಟರ್ ಇಲ್ಲಾಂದ್ರೆ ಒಂದ್ ಮಾರ್ಗದರ್ಶಿ ಆಗಿದ್ದಾರೆ ಅಂತ ಇದು ಒಂದು ಬ್ರೀಫ್ ಆಗಿ ಯಾರನ್ನ ಇದ್ದಾರಾ ನಿಮ್ ಜೀವನದಲ್ಲಿ? ಅಂದ್ರೆ ಸರ್ ಅವ್ರನ್ನ ತಗೊಂಡು ಮಾತುಗಾರಿಕೆಯಲ್ಲಿ ಬಹಳಷ್ಟು ಇಂಪ್ರೂವ್ ಆಗೋಕೆ ಎಷ್ಟು ಅವಕಾಶಗಳು ತೆರೆದಿದೆ. ಯಾಕಂದ್ರೆ ಸರ್ ಅವ್ರ ಪುಸ್ತಕಗಳು ಬರ್ದಿದ್ದಾರೆ. ನಾವು ಓದೋದ್ರಿಂದನೂ ಪದ ಸಂಪತ್ತು ಬೆಳೆಸ್ಕೋಬಹುದು, ನಮ್ಮ ವಾಕ್ಚಾತುರ್ಯನ ವೃದ್ಧಿಸ್ಕೋಬಹುದು, ನಮ್ಮ ಮಾತುಗಾರಿಕೆಯಲ್ಲಿ ಸೃಜನಾತ್ಮಕತೆಯನ್ನ ಬೆಳೆಸ್ಕೊಬಹುದು, ಮತ್ತೆ ಕ್ಲಾಸಸ್ ಅಟೆಂಡ್ ಮಾಡಿ ಬೆಳೆಸ್ಕೊಬಹುದು. ನನ್ ಮೇಲೆ ಬೇರೆಯವ್ರ ಪ್ರಭಾವ ಅಂತಂದ್ರೆ ನಾನು ಪುಸ್ತಕಗಳು ಓದೋದ್ರಿಂದ ಸ್ವಲ್ಪ ಪ್ರಭಾವಿತ ಆಗಿದ್ದೇನೆ. ಜೊತೆಗೆ ನಮ್ ಟೀಚರ್ಸ್, ನಾನು ಸ್ಟೂಡೆಂಟ್ ಆಗಿದ್ದಾಗ ನಮ್ ಟೀಚರ್ಸ್ ಯಾವ ರೀತಿ ಸಂವಹನ ಮಾಡ್ತಾ ಇದ್ರು, ಮತ್ತೆ ಅವರು ಪಾಠ ಬೋಧನೆ ಮಾಡ್ತಾ ಇರುವಂತ ಸಂದರ್ಭದಲ್ಲಿ ಮತ್ತೆ ಕಾರ್ಯಕ್ರಮಗಳಲ್ಲಿ ಅವರು ಯಾವ ರೀತಿ ಮಾತುಗಾರಿಕೆಯನ್ನ ಬಳಸ್ತಾ ಇದ್ರು ಅನ್ನುವಂಥದ್ದು, ಮತ್ತೆ ತರಬೇತಿಗಳಲ್ಲಿ ಭಾಗವಹಿಸಿದಾಗ ಅಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಯಾವ ರೀತಿ ಮಾತಾಡ್ತಿದ್ರು, ಇವೆಲ್ಲವನ್ನ ಗಮನಿಸ್ತಿದ್ದೆ. ಜೊತೆಗೆ ನಮ್ ತಂದೆಯವರು ಉತ್ತಮ ಮಾತುಗಾರರು, ಅವರು ಶಿಕ್ಷಕರೇ. ಅವರನ್ನ ಸಣ್ಣ ವಯಸ್ಸಿನಿಂದ ಗಮನಿಸಿದ್ದೇನೆ. ಅವರು ತುಂಬಾ ಒಂದು ಮಾತುಗಾರಿಕೆಯಲ್ಲಿ ತುಂಬಾ ಒಂದು ಒಳ್ಳೆ ಒಂದು ಜ್ಞಾನ ಪಡ್ಕೊಂಡವ್ರು. ಅವರ ಮಾತುಗಾರಿಕೆಯನ್ನು ಗಮನಿಸ್ತಿದ್ದೆ, ಅವರ ಪಾಠ ಬೋಧನೆಯನ್ನು ಗಮನಿಸ್ತಿದ್ದೆ. ಯಾಕೆಂದ್ರೆ ಅವ್ರ ಟೀಚರು, ಜೊತೆಗೆ ನನಗೂ ಟೀಚರ್, ನಾನು ಅವ್ರ ಸ್ಟೂಡೆಂಟು ಹೌದು, ಮಗಳು ಹೌದು. ಅವ್ರು ಯಾವ ರೀತಿ ಬೇರೆ ಸಭೆಗಳಲ್ಲಿ ಹೆಂಗ್ ಮಾತಾಡ್ತಾರೆ, ತರಗತಿ ಕೋಣೆನಲ್ಲಿ ಹೆಂಗ್ ಮಾತಾಡ್ತಾರೆ, ಇದೆಲ್ಲ ಗಮನಿಸ್ತಿದ್ದೆ. ಜೊತೆಗೆ ನಾವು ನಮ್ಮ ಶಾಲೆನಲ್ಲಿ ದಿನನಿತ್ಯದಲ್ಲಿ ಮಾತುಗಾರಿಕೆಯನ್ನ ಬಳಸುವಂತ ಪ್ರಸಂಗಗಳು ಬಹಳ ಬರ್ತಿತ್ತು. ಕಾರ್ಯಕ್ರಮಗಳ ಆಯೋಜನೆ ಮಾಡುವಾಗ ಯಾವ್ದಾದ್ರು ವರ್ಷ ಪೂರ್ತಿ ಬರ್ತಾನೆ ಇರುತ್ತೆ ಏನೋ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದ ಬಗ್ಗೆ ಮಾತನಾಡುವಾಗ ಹಾಗೆ ಮಾತುಗಾರಿಕೆ ರೂಢಿಸ್ಕೊಳ್ಳಕ್ಕೆ ಅವಕಾಶಗಳು ಕಲ್ಪಿಸ್ತು. ಆದ್ರೆ ಅದನ್ನ ಇನ್ನೂ ಸೃಜನಾತ್ಮಕವಾಗಿ, ಇನ್ನಷ್ಟು ಬೇರೆಯವ್ರಿಗಿಂತ ವಿಭಿನ್ನವಾಗಿ, ಇನ್ನಷ್ಟು ಪ್ರಬುದ್ಧರಾಗಿ ಮಾತನಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಅದನ್ನ JP ಸರ್ ಅವ್ರ ತರಗತಿಗಳಲ್ಲಿ ಸಿಗುತ್ತೆ, ಅವರಿಂದ ನಾವ್ ಇನ್ನಷ್ಟು ಕಲ್ತ್ಕೊಬಹುದು ಅನ್ನುವಂತ ಒಂದು ಆಸೆ. ಆ ಆಸೆನೂ ಈಗಾಗ ಸ್ವಲ್ಪ ಸ್ವಲ್ಪ ಸ್ಟೆಪ್ ಬೈ ಸ್ಟೆಪ್ ಈಡೇರ್ತಾ ಇದೆ. ಸರ್ ಅವರ ಒಂದು 3 days ಕ್ಯಾಂಪ್ ಅಟೆಂಡ್ ಮಾಡಿದ್ದು, ಮತ್ತೆ ಸರ್ ಅವರು ಇದು ಪ್ರತಿ ವಾರನೂ ಈ ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಾ ಇರೋದು, ಇವೆಲ್ಲಾನು ನಮ್ಗೆ ಮಾತುಗಾರಿಕೆಯನ್ನ ಬೆಳೆಸ್ಕೊಳಕ್ಕೆ ಅವಕಾಶ ಆಗ್ತಾ ಇದೆ. ಥ್ಯಾಂಕ್ ಯು ಮಮತಾ ಅವ್ರೆ, ಈ ವಿಚಾರವಾಗಿ ನನ್ನನ್ನ ಕೇಳಿದಕ್ಕೆ ಥ್ಯಾಂಕ್ ಯು. ಸೊ ಮಾಲತಿ ಮೇಡಮ್, ಮತ್ತೆ ನೀವ್ ಹೇಳ್ದಂಗೆ JP ಸರು ಮತ್ತೆ ನಿಮ್ ತಂದೆಯವರು ಮತ್ತೆ ಬೇರೆ ಟೀಚರ್ಸ್ ಅವರು, ಇವ್ರು ಎಲ್ಲರೂ ಸೇರಿ ನಿಮ್ ಜೀವನದಲ್ಲಿ ಒಂದು ಮಾರ್ಗದರ್ಶಕರಾಗಿದ್ದಾರೆ. ಒಳ್ಳೇದಾಯ್ತು. ಮತ್ತೆ ಹೊಂಗಮ್ಮ, ನಿಮ್ ಜೀವನದಲ್ಲಿ ಯಾರನ್ನ ಒಂದು ಮಾರ್ಗದರ್ಶಕರು ಇದ್ದಾರಾ? ಯಾರು ನಿಮ್ಗೆ ಬಹಳಾನೇ ಏನಂತೀರಾ ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಒಳ್ಳೇದಕ್ಕೆ, ಇಲ್ಲಾಂದ್ರೆ ಯಾರ್ದನ್ನ ಏನನ್ನ ಒಂದು ಆಕ್ಷನ್ ಏನನ್ನ ಇರ್ಬೋದು ನಿಮ್ ಮೇಲೆ ಒಂದು ಡೀಪ್ ಆಗಿ ಪ್ರಭಾವ ನಿಮ್ ಜೀವನದಲ್ಲಿ ಆತರ ಯಾರನ್ನ ಇದ್ದಾರಾ? ಫಸ್ಟ್ ಆಫ್ ಆಲ್ ಮೇಡಮ್ ಮಮತಾ ನನ್ನ ತಂದೆನೇ ನನಗೆ ಲೈಫ್ ಹೀರೋ. ಹೊಂಗಮ್ಮ, ನಿಮ್ದು ವಾಯ್ಸ್ ಅಷ್ಟು ಕ್ಲಿಯರ್ ಆಗಿ ಬರ್ತಾ ಇಲ್ಲ. ಮಮತಾ ಮ್ಯಾಮ್, ಹಾ ಇವಾಗ ಕೇಳಿಸ್ತಾ ಇದ್ಯಾ? ಕೇಳಿಸ್ತಾ ಇದೆ. ನನ್ ತಂದೆನೆ ನನ್ ಲೈಫ್ ಒಳಗ ನನ್ ತಂದೆನೆ ನನ್ಗೆ ಹೀರೋ. ಯಾಕಂತಂದ್ರೆ ನಮ್ ತಂದೆ ಒಂದ್ ಸಮಾಜದಾಗ ಒಂದು ಹಿರಿಯರ್ ಪಂಚ್ರು. ಹಾಗಾಗಿ ಅವ್ರದೆಲ್ಲ ಮಾತುಗಳನ್ನು ಕೇಳಿ ನಾವು ಕೂಡ ಅವ್ರ ರೀತಿಯಲ್ಲೇ ನಾಯಕತ್ವನು ಬೆಳೆಸ್ಕೋಬೇಕು ಅನ್ನೋದು ಒಂದು ಆಸೆ ನನ್ನಲ್ಲಿ ಇತ್ತು. ಹಾಗಾಗಿ ನಮ್ ತಂದೆ ಕೂಡ ನನಗ್ ತುಂಬಾ ಸಪೋರ್ಟ್ ಮಾಡಿದ್ರು. ಮದ್ವೆ ಆದ ತಕ್ಷಣ ಮನೆಯಲ್ಲಿ ಇರಬಾರ್ದು, ಏನಾದ್ರೂ ಆಕ್ಟಿವಿಟೀಸ್ ಮಾಡ್ಬೇಕ, ರಾಜಕೀಯಕ್ಕೆ ಬರ್ಬೇಕ. ನಮ್ ತಂದೆ ಕೂಡ ಕಾರ್ಪೊರೇಟರ್ ಆಗಿದ್ರ, ಇವಾಗಿಲ್ಲ, ಅವ್ರು ಡೆತ್ ಆದ್ರ. ಹಾಗಾಗಿ ಅವ್ರು ಹೇಳಿದ ತಕ್ಷಣ ನಾನು ಒಂದು 15 ವರ್ಷದಿಂದ ರಾಜಕೀಯ ಬಂದೆ. ಇವಾಗ ಕಾಂಗ್ರೆಸ್ ಕಾರ್ಯಕರ್ತೆಯಾಗಿ ಇದ್ದೇನೆ. ಅವ್ರ ಮಕ್ಕಳನ್ನು ನೋಡ್ಕೋಬೇಕು, ಮನಿ ಕೂಡ ನೋಡ್ಕೋಬೇಕು, ಆಗ ಸಮಾಜ ಕೂಡ
ನೋಡ್ಕೋಬೇಕು. ಯಾಕಂದ್ರೆ ಒಂದ್ ಹೆಣ್ಣು ಮನಿ ಒಳಗ್ ಬರೇ ಇದ್ದ ಅದಕ್ಕ ಸೀಮಿತವಾಗಿ ಇರಬಾರ್ದು. ಮನಿಲಿಂತ ಹೊರಗ್ ಬಂದ ಅದನ್ನ ಏನಾದ್ರೂ ನಿಮ್ದು ಆಕ್ಟಿವಿಟೀಸ್ ಇದ್ರನ ಹೊರಗ್ ತೋರ್ಸ್ಕೋಬೇಕಂತ ಹೇಳಿ ನಮ್ ತಂದೆ ಹೇಳ್ಕೊಟ್ಟಿದಾಗಿಂತ್ರ 15 ವರ್ಷದಿಂತ್ರ ನಾ ಹೊರಗಡೆ ಇವಾಗ ಅಡ್ಡಾಡ್ತಾ ಇದ್ದೀನಿ. ಹಾಗಾಗಿ ನಾನು ನಮ್ ತಂದೆಗ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ಯಾಕಂದ್ರೆ ನಾವ್ ಅಪ್ಪರ್ ಇಷ್ಟು ಉತ್ತಮವಾಗಿ ಮಾತಾಡ್ತಿದ್ದಿಲ್ಲ. ಸರ್ ಯಾವಾಗ ಹೇಳ್ಕೊಟ್ರು ನೋಡಿ ಅವಾಗಿಂತ ನಾನು ಇಷ್ಟಿಷ್ಟ ಮಾತಾಡ್ತಿದ್ದೀನಿ. ಯಾಕಂದ್ರೆ ನಮ್ ಭಾಷೆ ರಫ್ ಭಾಷೆ. ಹಾಗಾಗಿ ಭಾಷೆಗ ನಿಮ್ ಭಾಷೆಗೂ ಸ್ವಲ್ಪ ಫರ್ಕ್ ಆಗುತ್ತೆ. ರಫ್ ಭಾಷೆ ಏನಲ್ಲ ಮೇಡಮ್. ವಂಗಮ್ಮ ಮೇಡಮ್, ನಿಮ್ ರಫ್ ಭಾಷೆ ಅಲ್ಲ, ನಿಮ್ಮ ಭಾಷೆನೇ ಅದು ಅಂತದ್ದು. ಆ ಭಾಷೆ ಅದು ನಿಮ್ ಕಡೆ ಭಾಷೆ ಅದು ಅಷ್ಟೇ. ಅದನ್ನ ನೀವು ಏನು ಅನ್ನಕ್ಕಾಗಲ್ಲ, ಚೆನ್ನಾಗಿರ್ತೈತೆ ಅದು. ನಿಮ್ ನಾವ್ ಭಾಷೆ ಯಾವಾಗ್ಲೂ ಮಾತಾಡಕ್ಕಾಗಲ್ಲ. ನಮ್ಗ ಯಾವಾಗ್ಲೂ ನಮ್ ಭಾಷೆದಾಗ ಮಾತಾಡಿ ರೂಢಿ ಐತಿ. ಈ ಬೆಂಗ್ಳೂರ್ ಭಾಷೆ ಒಳಗ್ ಮಾತಾಡ್ಬೇಕಂದ್ರೆ ನ್ಯಾಲ್ಗಿನ ಒಳ್ಳಂಗಿಲ್ಲ ಸರ್ ನಮ್ಗೆ. ನಾವ್ ಯಾವಾಗ ಹೋಗ್ರಿ ಬರ್ರಿ ಕೂತ್ಕೋರಿ ಈ ರೀತಿ ಮಾತಾಡಿ ನಮ್ಗ ರೂಢಿ. ಈ ಬೆಂಗ್ಳೂರ್ ಭಾಷೆ ಮಾತಾಡ್ಬೇಕಂದ್ರೆ ನಮ್ ನ್ಯಾಲ್ಗಿನ ಒಳ್ಳಲ್ಲ. ನಿಮ್ ಭಾಷೆ ಹಾಗಾಗಿ ನಮಗ್ ಬರಲ್ಲ ಮೇಡಮ್. ನಿಮ್ ಬರಲ್ಲ ಭಾಷೆ sir. ನಮಗ್ ಬರಲ್ಲ. ನಿಮ್ ಬಹಳ ಭಾಷೆ ಚೆನ್ನಾಗಿರುತ್ತೆ ನಿಮ್ ಭಾಷೆ. ನೀವ್ ಯಾವ ಊರಿಂದ ಹೊಂಗಮ್ಮ? ನೀವ್ ಎಲ್ಲಿರೋದು? ನಾವ್ ಹುಬ್ಳಿ ಒಳಗ್ ಇರೋದ್ ಮೇಡಮ್. ಓ, ಹುಬ್ಳಿಯ? ಸರಿ. ಹುಬ್ಳಿ ಧಾರವಾಡ ಡಿಸ್ಟಿಕ್ ಹುಬ್ಳಿ. ಗೊತ್ತು ಗೊತ್ತು, ಹುಬ್ಳಿ ಗೊತ್ತು. ನಾವ್ ಜಾಸ್ತಿ ಮಾತಾಡ್ತೀವಿ ಮೇಡಮ್. ಓಕೆ ಓಕೆ ಓಕೆ.